ನಿಮ್ಗೊಂದು ವಿನಂತಿ, ಪದೇ ಪದೇ ಹೇಳ್ತೀನಿ, ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ಲೈವಲ್ಲಿ ಹಾಕಿದ್ದೀನಂತೆ, ಯಾವುದೇ ಕಾರಣಕ್ಕೂ ಯಾರ ಬಗ್ಗೆನೂ ಆಡ್ಕೊಳಕ್ಕೆ ಹೋಗ್ಬೇಡಿ. ನೀವು ಯಾರ ಕಂಡರ ಮನೆ ಹೆಣ್ಮಕ್ಳನ್ನ ಗಂಡು ಮಕ್ಕಳಲ್ಲಿ ಹರ್ಕೊಬೇಡಿ, ಅವ್ರ ಮನೆ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಮನೆ ಬಗ್ಗೆ ನೀವು ಯೋಚನೆ ಮಾಡ್ಕೊಳ್ಳಿ. ಆಮೇಲೆ ಯಾರ ಬಗ್ಗೆ ಬ್ಯಾಡ್ ಮೆಸೇಜ್ ಮಾಡ್ಕೋಬೇಡಿ, ಯಾರನ್ನು ವಿಚಾರ ಮಾಡ್ಕೋಬೇಡಿ. ಇಂಥವ್ರು ಆಡ್ಕೊಳ್ಳೋದು ತಪ್ಪು. ಯಾವುದೋ ಒಂದು ಹುಡುಗಿ ಕೆಲ್ಸಕ್ಕೆ ಹೋಗಿ ಆಡ್ಕೊಂತೀರಿ, ಯಾವುದೋ ಒಂದು ಮನೇಲಿ ಭಕ್ತರು ಕಷ್ಟ ಆಡ್ಕೊಂತೀರಿ, ನೀವು ಆಡ್ಕೊಂಡು ನಿಮಗೆ ಪರಿಸ್ಥಿತಿ ಬರಲಿ ಅಂತ ಪರಿಸ್ಥಿತಿ ನಿಮಗೆ ಬರ್ತೀನಿ. ಮತ್ತೆ ಬರ್ತಾರೆ ಇವರಿಬ್ಬರು ಏನು ಹೇಳೋದು, ಇವ್ರನ್ನ ದೃಷ್ಟಿಯವ್ರನ್ನ ದೇವಮನವ್ರು ಅಂತ ಕರೆ. ನಾವು ಕ್ಲಾಸಾಗಿ ದೇವಮನವ್ರಿಗೆ ಅಲ್ಲ, ಇವ್ರು ದೇವಮನವರು. ಅದರ ಈ ತಂಗಿ ಗ್ರೇಟು, ಯಾರು ಆಡ್ಕೋಬೇಡಿ. ಗಾರ್ಮೆಂಟ್ಸ್ ಹೋಗ್ತು ಕೆಲಸ ಹೋಗ್ತದೆ ನನ್ನ ತಂಗಿ ಒಂದು 2 ಸಾವಿರ ಕೊಟ್ಟು ನಿಮಗೆ ಬೆಳೆದು ಕೊಡಲ್ಲ. ಹಾಂ, ಯಾಕಂದ್ರೆ ಇದು ನಿನಗೆ ಗಿಫ್ಟು ಅಣ್ಣನ ಕಡೆಯಿಂದ, ಆಯಿತಾ? ನೀನು ಸೃಷ್ಟಿ ಗೌರವಿಸಿಲ್ ಬಾ, ಗೌರವಕ್ಕಿಲ್ ಬಾ, ನಾ ಭಾಗನ ಕೊಡ್ತೀನಂತೆ. ಅಕ್ಕ ಪಾಪಕ್ಕಂತ ಬಟ್ಟೆ ಹೊಸ್ಬೇಕಲ್ಲ ಇವ್ರಿಗೆ. ನೀನು ತಾಯಿನಕ್ಕ, ಇದಕ್ಕೆ ಇದು ಹೊಲ್ಸು. ನಿಮ್ಮ ಯಜಮಾನ್ರಲ್ಲಕ್ಕ ತಡಿ, ಇದು ನೀನು ತೊಗೊಳಕ್ಕೆ ಯಜಮಾನ್ರಿಲ್ವಾ? ಯಾರ್ಯಾರು ಬಂದಿರಾ? ಯಾವ್ದಾರು ಬಂದಿರಿ ನೀವು? ಯಾವ ಊರವರು? ಖಾರಕ್ಕೆ ಬಂದಿದ್ದು ನಂಗೆ ಹೇಳ್ಬೇಕು, ನಾನು ಸಾರಿ ಅಕ್ಕಿ ಕೊಡ್ತೀನಂತೆ. ಖಾರ ಯಾವ್ದು ಬರ್ತೀವಿ ಅದು ನಂಗೆ ಹೇಳಿ, ನಿಮ್ಗೆ ಅಕ್ಕಿ ಕೊಡ್ತೀನಂತೆ. ಇದು ಪಾಪ ಕಲಿಸಿ ಅಂತರ ಕಟ್ಟಿರೋದ, ನಿಮ್ಗೆ ಅಂತರ ಕಟ್ಟಿ ನಿಮಗೆ ದುಡ್ಡು ಬೇಡ. ಮತ್ತೆ ನಮ್ಮ ತಂಗಿ ವರ್ಷ ಕ್ಲಾಸ್ ಆಗ್ಯಪ್ಪ. ಈಗ ಅಪ್ಪ ಅಮ್ಮ ಇದ್ದಾರಪ್ಪ ನಿಮಗೆ? ನೀವು ಯಾರು ತಂಗಿ? ಫ್ರೆಂಡಾ? ಅಣ್ಣ ಮನೆ ಒಂದು ಗಿಫ್ಟು, ಜಾಸ್ತಿ ಕೇಳಬೇಡ. ತೊಗೊಳ್ರಿ.